ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವೆಶನ್ ಪೇಪರಲ್ಲಿ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ನೋ ಸೂನರ್ ದ್ಯಾನ್ ಮತ್ತು ಆ್ಯಸ್ ಸೂನ್ ಆ್ಯಸ್ ಅಂತೇಳಿ ಕ್ವಶನನ್ನು ಕೇಳಿರ್ತಾರೆ. ಈ ರೀತಿ ನೋಡಿ, ಹಿ ಕಂಪ್ಲೀಟೆಡ್ ದ ವರ್ಕ್, ಹಿ ಡಿಮಾಂಡೆಡ್ ಫಾರ್ ವೇಜಸ್ ಅಂತ ಇಲ್ಲಿ ಏನು ಕೆಳಗಡೆ ಎರಡು ಸೆಂಟೆನ್ಸನ್ನು ಕೊಟ್ಟಿದ್ದಾರೋ ಈ ಎರಡು ಸೆಂಟೆನ್ಸ್ಗಳನ್ನು ನಾವೇನು ಮಾಡಬೇಕಾಗುತ್ತೆ, ನೋ ಸೂನರ್ ದ್ಯಾನ್ ಮತ್ತು ಆ್ಯಸ್ ಸೂನ್ ಆ್ಯಸ್ಗಳನ್ನು ಬಳಸಿಕೊಂಡು ಕಂಬೈನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕಂಬೈನ್ ಮಾಡಬೇಕಾದ್ರೆ ಯಾವೆಲ್ಲ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ಈಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಪ್ರಶ್ನೆಗಳೇ ಆಗಿದ್ದಾವೆ. ಇಲ್ಲಿ ಫಸ್ಟ್ ಕ್ವೆಶನ್ ಅನ್ನು ಗಮನಿಸಿ, ಹಿ ಸಾ ದ ವಾರ್ಡನ್, ಹಿ ರ್ಯಾನ್ ಅವೇ ಅಂತ ಇದೆ. ಈಗ ಆ್ಯಸ್ ಸೂನ್ ಆ್ಯಸ್ ಅನ್ನು ಬಳಸಿಕೊಂಡು ಯಾವ ರೀತಿ ಕಂಬೈನ್ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ, ಈ ಆ್ಯಸ್ ಸೂನ್ ಆ್ಯಸ್ ಏನು ಕೊಟ್ಟಿರ್ತಾರೋ ಅದನ್ನು ಸ್ಟಾರ್ಟಿಂಗಲ್ಲೇ ಬರ್ಕೋಬೇಕು ವಿದ್ಯಾರ್ಥಿಗಳೇ. ಆ್ಯಸ್ ಸೂನ್ ಆ್ಯಸ್ ಅಂತ ಬರ್ಕೊಳ್ತೇವೆ. ಮತ್ತು ನೋಡಿ, ಫಸ್ಟ್ ಸೆಂಟೆನ್ಸ್ ಏನಿದೆನೋ ಹೀ ಸಾ ದ ವಾರ್ಡನ್, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಹೀ ಸಾ ದ ವಾರ್ಡನ್. ಇದಾದ ತಕ್ಷಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬಹುದು, ಫುಲ್ ಪಾಯಿಂಟ್ ಇದೆ ಅಲ್ವಾ, ಈ ಫುಲ್ ಪಾಯಿಂಟ್ ಜಾಗದಲ್ಲಿ ನಾವು ಕಾಮವನ್ನು ಹಾಕ್ತೇವೆ. ಆ್ಯಸ್ ಸೂನ್ ಆ್ಯಸ್ ಹಿ ಸಾ ದ ವಾರ್ಡನ್ ಅಂತ ಬರೆದು ಕಾಮ ಹಾಕಿಬಿಟ್ಟು ಸೆಕೆಂಡ್ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ಮತ್ತು ಇಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಇರ್ತಕ್ಕಂಥ ಎಚ್ಚನ್ನು ಸ್ಮಾಲ್ ಲೆಟರಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಿ ರ್ಯಾನ್ ಅವೇ. ಇಷ್ಟು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ, ನಿಮಗೆ 1 ಅಂಕ ಸಿಗುತ್ತೆ. ಕೊನೆಗೆ ಫುಲ್ ಪಾಯಿಂಟನ್ನು ಹಾಕ್ತೇವೆ. ಬಟ್ ನೋ ಸೂನರ್ ದ್ಯಾನ್ ಸ್ವಲ್ಪ ಟ್ವಿಸ್ಟ್ ಆಗಿದೆ, ಬಟ್ ಅದೇನು ಅಷ್ಟೊಂದು ಡಿಫಿಕಲ್ಟ್ ಅಲ್ಲ. ಯಾವ ರೀತಿ ಬರೆಯೋದು ನೋಡಿ, ಮೊದಲನೇದಾಗಿ ಹೀ ಸಾ ದ ವಾರ್ಡನ್ ಇದೆ ಅಲ್ವಾ, ಇದನ್ನು ನೋಡಿ ನೋ ಸೂನರ್ನ ಸ್ಟಾರ್ಟಿಂಗಲ್ಲೇ ಬರ್ಕೊಳ್ತೇವೆ. ನೋ ಸೂನರ್ ಡಿಡ್, ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಡಿಡ್ ಯಾಕೆ ಅಂದರೆ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಸಾ ಅಂತಕ್ಕಂತಹ ಏನು ವರ್ಬ್ ಕೊಟ್ಟಿದ್ದಾರೋ ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇರೋದ್ರಿಂದ ನಾವು ಇದನ್ನು ಡಿಡ್ ಅಂತ ಬರ್ಕೊಳ್ತೇವೆ. ನೋ ಸೂನರ್ ಡಿಡ್ ಮತ್ತು ಹಿ ನೋಡಿ, ಈಗ ಸಿ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳೇ, ಸಾ ಅಂತ ಬರೆಯೋಂಗಿಲ್ಲ. ಯಾಕೆಂದರೆ ಇಲ್ಲಿ ಡಿಡ್ ಅನ್ನು ಆಲ್ರೆಡಿ ಪಾಸ್ಟ್ ಫಾರ್ಮಲ್ಲಿ ಬರೆದುಕೊಂಡಿದ್ದೇವೆ. ಸೊ ನೋ ಸೂನರ್ ಡಿಡ್ ಹಿ ಸಿ ದ ವಾರ್ಡನ್, ದ ವಾರ್ಡನ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ದ್ಯಾನ್ ಅನ್ನು ಬರೆದುಕೊಳ್ಳಬೇಕು. ಮೊದಲನೇ ಸೆಂಟೆನ್ಸ್ ಆದ ತಕ್ಷಣವೇ ಯಾವುದೇ ಕಾಮವನ್ನು ಬಳಸ್ತಕ್ಕಂತಹ ಅವಶ್ಯಕತೆ ಇಲ್ಲಿ ಇಲ್ಲ. ದ ವಾರ್ಡನ್ ಆದಮೇಲೆ ದ್ಯಾನ್. ಇನ್ನು ಸೆಕೆಂಡ್ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ, ಹಿ ರ್ಯಾನ್ ಅವೇ ಅಂಥೇಳಿ. ನೋಡಿ ಇನ್ನೊಂದ್ಸರಿ ನೋಡ್ಕೊಂಬಿಡಿ, ನೋ ಸೂನರ್ ಡಿಡ್ ಇದನ್ನು ಜೊತೆಗೇ ನೆನಪಿಟ್ಕೊಂಬಿಡಿ. ಹಿ ಸಿ ದ ವಾರ್ಡನ್, ಈ ವರ್ಬನ್ನು ನೀವು ಸಾ ಅಂತ ಬರೆಯೋ ಚಾನ್ಸ್ ಇರುತ್ತೆ. ಇದನ್ನು V1 ಫಾರ್ಮಲ್ಲಿ ಬರಿಬೇಕು. ಈ ರೂಲನ್ನು ನೆನಪಿಟ್ಕೊಳ್ಳಿ. ಮತ್ತು ಫಸ್ಟ್ ಸೆಂಟೆನ್ಸ್ ಆದಮೇಲೆ ಯಾವುದೇ ಒಂದು ಕಾಮವನ್ನು ನೀವು ಯೂಸ್ ಮಾಡಬಾರ್ದು ಇಲ್ಲಿ ನೋ ಸೂನರಲ್ಲಿ. ಮತ್ತು ಆ ಒಂದು ಫುಲ್ ಪಾಯಿಂಟ್ ಇರೋ ಜಾಗದಲ್ಲಿ ಧ್ಯಾನನ್ನು ಬಳಸಿ ಸೆಕೆಂಡ್ ಸೆಂಟೆನ್ಸ್ ಏನಿರುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಸೊ 2ಕ್ಕೆ 2 ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಸೆಕೆಂಡ್ ಕ್ವೆಶನ್ ಕೂಡ ನೋಡಿ, ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್, ಹೀ ಸ್ಟಾರ್ಟೆಡ್ ಹೀಸ್ ಕಾರ್ ಅಂತ ಇದೆ. ಸೊ ಆ್ಯಸ್ ಸೂನ್ ಆ್ಯಸ್ ಅನ್ನು ಯಾವ ರೀತಿ ಮಾಡೋದು ಅಂದರೆ ಸ್ಟಾರ್ಟಿಂಗಲ್ಲೇ ಆ್ಯಸ್ ಸೂನ್ ಆ್ಯಸ್ ಅನ್ನು ಬರೆದುಕೊಳ್ತೇವೆ. ಆ್ಯಸ್ ಸೂನ್ ಆ್ಯಸ್ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್, ಇದನ್ನು ಆ್ಯಸ್ ಇಟ್ ಈಸ್ ಇರೋದನ್ನು ಹಾಗೆ ಬರ್ಕೊಳ್ತೇವೆ. ಬಟ್ ಇಲ್ಲಿ ಟಿಯನ್ನು ಸ್ಮಾಲ್ ಲೆಟರ್ ಮಾಡ್ತಾ ಇದ್ವಿ, ಅದು ನಿಮಗೆ ನೆನಪಿರಲಿ. ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್. ನೋಡಿ ಈಗ ನೆಕ್ಸ್ಟ್ ಏನು ಮಾಡಬೇಕು, ಫುಲ್ ಪಾಯಿಂಟ್ ಇರೋ ಜಾಗದಲ್ಲಿ ಕಾಮ ಬಳಸ್ತೇವೆ ಮತ್ತು ಎಚ್ ಅನ್ನು ಸ್ಮಾಲ್ ಲೆಟರ್ಲಿ ಬರಿತಾ ಇದ್ದೇವೆ. ಹಿ ಸ್ಟಾರ್ಟೆಡ್ ಹಿಸ್ ಕಾರ್ ಅಂತ ಬರಿತೇವೆ. ಇನ್ನು ನೋ ಸೂನರ್ ದ್ಯಾನ್ ಯಾವ ರೀತಿ ಬಳಸೋದು ನೋಡಿ, ಮೊದಲಿಗೆ ಹೇಳಿದಾಗೆ ನೋ ಸೂನರ್ನ ಸ್ಟಾರ್ಟಿಂಗಲ್ಲೇ ಬರ್ಕೊಂಡ್ಬಿಡ್ತೇವೆ. ನೋ ಸೂನರ್ ಡಿಡ್. ಯಾಕೆ ಡಿಡ್ ಅಂದರೆ ಇಲ್ಲೂ ಕೂಡ ಸಾ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ನೋ ಸೂನರ್ ಡಿಡ್ ದ ಡ್ರೈವರ್ ಸಾ ಇರೋದನ್ನು ಸಿ ಅಂತ ಬರ್ಕೊಳ್ತೇವೆ. ಸಿ ದ ಗ್ರೀನ್ ಸಿಗ್ನಲ್ ನೋಡಿ, ಇಲ್ಲಿ ಕಾಮವನ್ನು ಹಾಕೋ ಹಾಗಿಲ್ಲ ವಿದ್ಯಾರ್ಥಿಗಳೇ, ನೆನಪಿರಲಿ. ಇಲ್ಲಿ ದ್ಯಾನನ್ನು ಹಾಕ್ತೇವೆ ಫಸ್ಟ್ ಸೆಂಟೆನ್ಸ್ ಆದ ತಕ್ಷಣವೇ. ದ್ಯಾನ್ ಮತ್ತು ಎಚ್ ಅನ್ನು ಸ್ಮಾಲ್ ಲೆಟರಲ್ಲಿ ಬರಿತಾ ಇದ್ದೇವೆ. ಹಿ ಸ್ಟಾರ್ಟೆಡ್
ಹೀಸ್ ಕಾರ್ ಅಂತ ಬರಿತೇವೆ ವಿದ್ಯಾರ್ಥಿಗಳೇ. ಇಷ್ಟೇನೆ. ಇನ್ನು ಥರ್ಡ್ ಸೆಂಟೆನ್ಸ್ ನೋಡಿ, ಹಿ ಗಾಟ್ ಆ್ಯಂಗ್ರಿ, ಹಿ ಸ್ಟಾರ್ಟೆಡ್ ಟು ಬೀಟ್ ಹರ್ ಅಂತ ಇದೆ. ಸೊ ಮೊದಲಿಗೆ ನಾವು ಏನು ಮಾಡಬೇಕು, ಆ್ಯಸ್ ಸೂನ್ ಆ್ಯಸ್ ಅಲ್ವಾ. ಸೊ ಆ್ಯಸ್ ಸೂನ್ ಆ್ಯಸ್ ಹಿ ಗಾಟ್ ಆ್ಯಂಗ್ರಿ, ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೇವೆ. ಹಿ ಗಾಟ್ ಆ್ಯಂಗ್ರಿ ಫಸ್ಟ್ ಸೆಂಟೆನ್ಸ್ ಆದ ತಕ್ಷಣವೇ ಕಾಮ ಹಾಕ್ತಾ ಇದ್ದೇವೆ. ಹಿ ಸ್ಟಾರ್ಟೆಡ್ ಟು ಬೀಟ್ ಹರ್, ಎಚ್ ಅನ್ನು ಸ್ಮಾಲ್ ಲೆಟರಲ್ಲಿ ಬರ್ಕೊಂಡು he started to beat her ಅಂತ ಬರೀತೇವೆ. ಇನ್ನು ನೋ ಸೂನರ್ ದ್ಯಾನ್ ನೋಡಿ, ಗಾಟ್ ಅಂತಕ್ಕಂತಹ ವರ್ಬನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸಲ್ಲಿ ಇದೆ. ಸೊ ನಾವು ಇಲ್ಲೂ ಕೂಡ ನೋ ಸೂನರ್ ಡಿಡ್ ಅಂತ ಯೂಸ್ ಮಾಡ್ತೇವೆ. ನೋ ಸೂನರ್ ಡಿಡ್ ಹಿ ಗಾಟ್ ಇರೋದನ್ನು ವಿದ್ಯಾರ್ಥಿಗಳೇ ಗೆಟ್ ಅಂತ ಚೇಂಜ್ ಮಾಡಬೇಕು. ಹಿ ಗೆಟ್ ಆ್ಯಂಗ್ರಿ ಮತ್ತು ದ್ಯಾನ್ ಅಂತ ಫಸ್ಟ್ ಸೆಂಟೆನ್ಸ್ ಆದ ತಕ್ಷಣ ಬರ್ಕೊಳ್ತೇವೆ. ದ್ಯಾನ್ ಸೆಕೆಂಡ್ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ, ಫಸ್ಟ್ ಲೆಟರ್ ಮಾತ್ರ ಸ್ಮಾಲ್ ಲೆಟರ್ಲಿ ಬರಿಬೇಕಾಗುತ್ತೆ. ಸ್ಟಾರ್ಟೆಡ್ ಟು ಬೀಟ್ ಹರ್ ಅಂಥೇಳಿ ಬರಿತೇವೆ. ಇನ್ನು ಫೋರ್ತ್ ಎಕ್ಸಾಂಪಲ್ ವಿದ್ಯಾರ್ಥಿಗಳೇ, ಹಿ ಕಂಪ್ಲೀಟೆಡ್ ದ ವರ್ಕ್, ಹಿ ಡಿಮಾಂಡೆಡ್ ಫಾರ್ ವೇಜಸ್ ಅಂತ ಇದೆ. ಸೊ ಆ್ಯಸ್ ಸೂನ್ ಆಸ್ ಬಳಸೋಣ. ಆ್ಯಸ್ ಸೂನ್ ಆ್ಯಸ್ ಸ್ಟಾರ್ಟಿಂಗ್ ಬರ್ಕೊಳ್ತೇವೆ. ಆ್ಯಸ್ ಸೂನ್ ಆ್ಯಸ್ ಹಿ ಕ್ಯಾಪಿಟಲ್ ನೋಡಿ, ಈ ಕ್ಯಾಪಿಟಲ್ ಇರೋದನ್ನು ಸ್ಮಾಲ್ ಲೆಟರ್ ಬರಿತಾ ಇದ್ದೇವೆ. ಹಿ ಕಂಪ್ಲೀಟೆಡ್ ದ ವರ್ಕ್, ಫಸ್ಟ್ ಸೆಂಟೆನ್ಸ್ ಈಗ ಕಂಪ್ಲೀಟ್ ಆಯಿತು. ಕಾಮ ಹಾಕೋದನ್ನು ಮರಿಬೇಡಿ ಮತ್ತು ಎಚ್ ಅನ್ನು ಸ್ಮಾಲ್ ಲೆಟರ್ ಬರಿತೇವೆ. ಸೆಕೆಂಡ್ ಸೆಂಟೆನ್ಸ್, ಹಿ ಡಿಮಾಂಡೆಡ್ ಫಾರ್ ವೇಜಸ್. ಇನ್ನು ನೋ ಸೂನರ್ ದ್ಯಾನ್ ಅನ್ನು ಬಳಸೋಣ. ನೋಡಿ, ಕಂಪ್ಲೀಟೆಡ್ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ನೋ ಸೂನರ್ ಡಿಡ್ ಅಂತ ಬರೆದುಕೊಳ್ತೇವೆ. ನೋ ಸೂನರ್ ಡಿಡ್ ಅಂತ ಬರೆದುಕೊಂಡ ತಕ್ಷಣ ಹಿ ಕಂಪ್ಲೀಟ್ ನೋಡಿ ವಿದ್ಯಾರ್ಥಿಗಳೇ, ಕಂಪ್ಲೀಟೆಡ್ ಇರೋದನ್ನು V1 ಫಾರ್ಮಲ್ಲಿ ಬರಿಬೇಕು. ಹಿ ಕಂಪ್ಲೀಟ್ ದ ವರ್ಕ್ ಕಾಮ ಬಳಸೋ ಹಾಗಿಲ್ಲ, ಇಲ್ಲಿ ದ್ಯಾನ್ ಅಂತ ಬಳಸ್ತೇವೆ. ನೋ ಸೂನರ್ ಡಿಡ್ ಹಿ ಕಂಪ್ಲೀಟ್ ದ ವರ್ಕ್ ದ್ಯಾನ್ ಹಿ ಡಿಮಾಂಡೆಡ್ ಫಾರ್ ವೇಜಸ್ ಅಂಥೇಳಿ ಬರಿತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನಿಮಗೆ ಮೇನ್ ಆಗಿ ನೆನಪಿರಬೇಕಾಗಿರೋದೇನಪ್ಪ ಅಂದರೆ, ಈ ಕಂಪ್ಲೀಟೆಡ್ ಫಾಸ್ಟ್ ಟೆನ್ಸ್ ಫಾರ್ಮಲ್ಲಿತ್ತು. ಸೊ ಡಿಡ್ಡನ್ನು ಯೂಸ್ ಮಾಡ್ಕೊಂಡಿದ್ದೇವೆ ಮತ್ತು ಅದೇ ವರ್ಬನ್ನು ಬರೀಬೇಕಾದ್ರೆ V1 ಫಾರ್ಮಲ್ಲಿ ಬರಿಬೇಕು. ಅದನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ. ಈಗ 5ನೇ ಪ್ರಶ್ನೆಯನ್ನು ಗಮನಿಸಿ. ಹಿ ರೀಚ್ಡ್ ದ ಸ್ಟೇಷನ್, ದ ಟ್ರೈನ್ ಲೆಫ್ಟ್ ಅಂತ ಇದೆ. ಮೊದಲನೇದಾಗಿ ಆ್ಯಸ್ ಸೂನ್ ಆ್ಯಸ್ ಅನ್ನು ಯೂಸ್ ಮಾಡೋಣ. ಆ್ಯಸ್ ಸೂನ್ ಆ್ಯಸ್ ವಿ ಇರೋದನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ವಿ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್. ಸೆಕೆಂಡ್ ಸೆಂಟೆನ್ಸ್ ಏನಿದೆನೋ ಅದನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ದ ಟ್ರೈನ್ ಲೆಫ್ಟ್. ಕ್ಯಾಪಿಟಲ್ ಲೆಟರ್ ಇರೋದು ಸ್ಮಾಲ್ ಲೆಟರ್ ಬರಿತಾ ಇದ್ದೇವೆ, ಅದು ನಿಮಗೆ ನೆನಪಿರಲಿ. ಇನ್ನು ನೋ ಸೂನರ್ ದ್ಯಾನ್ ನೋಡಿ, ರೀಚ್ಡ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇದು ಕೂಡ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ನೋ ಸೂನರ್ ಡಿಡ್ ತೆಗೆದುಕೊಳ್ತಾ ಇದ್ದೇವೆ, ಯಾಕೆಂದರೆ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ. ನೋ ಸೂನರ್ ಡಿಡ್ V1 ಫಾರ್ಮಲ್ಲಿ ಬರ್ಕೋಬೇಕು. ಈಗ ರೀಚ್ ದ ಸ್ಟೇಷನ್, ಈಗೇನು ಮಾಡ್ತೇವೆ, ಕಾಮ ಹಾಕೋಗಿಲ್ಲ, ಫುಲ್ ಪಾಯಿಂಟನ್ನು ಹಾಕೋಗಿಲ್ಲ, ಇಲ್ಲಿ ದ್ಯಾನ್ ಅಂತ ಬರ್ಕೊಳ್ತೇವೆ. ದ್ಯಾನ್ ಸೆಕೆಂಡ್ ಸೆಂಟೆನ್ಸ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ದ ಟ್ರೈನ್ ಲೆಫ್ಟ್ ಅಂತ ಹೇಳಿ. ಇನ್ನು 6ನೇ ಎಕ್ಸಾಂಪಲ್ ನೋಡಿ, ದ ಸನ್ ರೋಸ್, ದ ಫಾಗ್ ಡಿಸಪಿಯರ್ಡ್ ಅಂತ ಇದೆ. ರೋಸ್ ಅನ್ನೋದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ ವಿದ್ಯಾರ್ಥಿಗಳೇ. ಆ್ಯಸ್ ಸೂನ್ ಆ್ಯಸ್ ಅನ್ನು ಬರೆಯೋಣ. ಆ್ಯಸ್ ಸೂನ್ ಆ್ಯಸ್ ದ ಸನ್ ರೋಸ್, ದ ಫಾಗ್ ಡಿಸಪಿಯರ್ಡ್.
ಈಗ ನೋ ಸೂನರ್ ದ್ಯಾನ್ ನೋಡಿ, ನೋ ಸೂನರ್ ಡಿಡ್ ಅಂತ ಬರ್ಕೊಳ್ತೇವೆ. ನೋ ಸೂನರ್ ಡಿಡ್ ದ ಸನ್ ರೋಸ್ ಇದೆ ವಿದ್ಯಾರ್ಥಿಗಳೇ. ದ ಸನ್ ರೋಸ್ ಇರೋದನ್ನು ಏನಂತ ಬರೀತೇವೆ, ರೈಸ್ ಅಂತ ಬರೀತೇವೆ V1 ಫಾರ್ಮಲ್ಲಿ. ಸೊ ಇದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು. ರೈಸ್ ಮತ್ತು ನೆಕ್ಸ್ಟ್ ದ್ಯಾನ್ ದ ಫಾಗ್ ಡಿಸ್ಅಪಿಯರ್ಡ್. ಈ ರೀತಿ ಬರಿತಾ ಹೋಗಬೇಕು. ವರ್ಬನ್ನು ನೀವು ಸರಿಯಾಗಿ ಗಮನಿಸ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಹಿ ಸ್ಟುಡ್ ಅಪ್ ಟು ಸ್ಪೀಕ್, ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್ ಇದೆ ನೋಡಿ. ಸ್ಟುಡ್ ಅನ್ನೋದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ ಇಲ್ಲೂ ಕೂಡ. ಆಸ್ ಸೂನ್ ಆಸ್ ಹಿ ಸ್ಟುಡ್ ಅಪ್ ಟು ಸ್ಪೀಕ್, ಫಸ್ಟ್ ಸೆಂಟೆನ್ಸ್ ಆದ ತಕ್ಷಣವೇ ಕಾಮ ಹಾಕ್ತಾ ಇದ್ದೇವೆ. ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್ ಆಸ್ ಇಟ್ ಈಸ್ ಸೆಕೆಂಡ್ ಸೆಂಟೆನ್ಸನ್ನು ಬರಿತಾ ಇದ್ದೇವೆ. ಈಗ ನೋ ಸೂನರ್ ದ್ಯಾನ್ ಯಾವ ರೀತಿ ಬರೆಯೋದು, ನೋ ಸೂನರ್ ಡಿಡ್ ಅಂತ ಬರಿತಾ ಇದ್ದೇವೆ, ಯಾಕೆಂದರೆ ಸ್ಟುಡ್ ಇರೋದು ಪಾಸ್ಟ್ ಟೆನ್ಸಲ್ಲಿದೆ. ನೋ ಸೂನರ್ ಡಿಡ್ ಹಿ ನೋಡಿ, ಸ್ಟುಡ್ಗೆ ಪ್ರೆಸೆಂಟ್ ಫಾರ್ಮ್ ಬರೀಬೇಕು ಈಗ ನಾವು, ಯಾಕಂದರೆ ಡಿಡ್ ಬರ್ಕೊಂಡಿದ್ದೇವೆ. ಸ್ಟ್ಯಾಂಡ್ ಅಂತ ಬರ್ಕೊಳ್ತೇವೆ ವಿದ್ಯಾರ್ಥಿಗಳೇ. ಹಿ ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ಮತ್ತು ಫುಲ್ ಪಾಯಿಂಟ್ ಇರೋ ಹತ್ರ ದ್ಯಾನ್ ಅಂತ ಬರಿತಾ ಇದ್ದೇವೆ ಫಸ್ಟ್ ಸೆಂಟೆನ್ಸ್ ಆದಮೇಲೆ. ದ್ಯಾನ್ ದ ಪೀಪಲ್ ಸೆಕೆಂಡ್ ಸೆಂಟೆನ್ಸಲ್ಲಿ ಯಾವುದೇ ಬದಲಾವಣೆ ಕಾಣೋದಿಲ್ಲ, ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಸ್ಟಾರ್ಟೆಡ್ ಶೌಟಿಂಗ್, ಕೊನೆಗೆ ಫುಲ್ ಪಾಯಿಂಟ್ ಹಾಕ್ತೇವೆ ವಿದ್ಯಾರ್ಥಿಗಳೇ. ಈಗ ನೋಡಿ, ಶಿ ಮೂವ್ಡ್ ವಿತ್ ಗ್ರೇಸ್, ಬಲರಾಮ ಸ್ಟಾಪ್ಡ್ ಹಿಸ್ ಸ್ಪೀಚ್ ಅಂತ ಇದೆ. ಸೊ ಆ್ಯಸ್ ಸೂನ್ ಆ್ಯಸ್ ಅನ್ನು ಬಳಸೋದಾದರೆ, ಆ್ಯಸ್ ಸೂನ್ ಆ್ಯಸ್ ಶಿ ಮೂವ್ಡ್ ವಿತ್ ಗ್ರೇಸ್, ಕಾಮ ಬಲರಾಮ, ಇಲ್ಲಿ ಬಿ ಅನ್ನು ಕ್ಯಾಪಿಟಲ್ ಬರಿತಾ ಇದ್ದಾವೆ ಯಾಕೆಂದರೆ ಇದು ಒಬ್ಬ ವ್ಯಕ್ತಿಯ ಹೆಸರಾಗಿರೋದ್ರಿಂದ. ಬಲರಾಮ ಸ್ಟಾಪ್ಡ್ ಹಿಸ್ ಸ್ಪೀಚ್. ಇನ್ನು ನೋ ಸೂನರ್ ದ್ಯಾನ್ ನೋಡಿ, ಮೂಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ ವಿದ್ಯಾರ್ಥಿಗಳೇ. ನೋ ಸೂನರ್ ಡಿಡ್ ಅನ್ನು ಯೂಸ್ ಮಾಡ್ಕೊಳ್ತೇವೆ. ನೋ ಸೂನರ್ ಡಿಡ್ ಶಿ ಆದಮೇಲೆ ವಿದ್ಯಾರ್ಥಿಗಳೇ ನೋಡಿ, ಮೂಡನ್ನು ನಾವು ಮೂವ್ ಅಂತ ಬರಿಬೇಕು. ಶಿ ಮೂವ್ ವಿತ್ ಗ್ರೇಸ್, ದ್ಯಾನ್ ನೋಡಿ ಫಸ್ಟ್ ಸೆಂಟೆನ್ಸ್ ಆದಮೇಲೆ ದ್ಯಾನ್ ಅನ್ನು ಬಳಸ್ತಾ ಇದ್ದೇವೆ. ದ್ಯಾನ್ ಬಲರಾಮ ಸ್ಟಾಪ್ಡ್ ಹಿಸ್ ಸ್ಪೀಚ್. ಇನ್ನು 9ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ವಿ ಗಾಟ್ ಇನ್ ಟು ದ ಕಂಪಾರ್ಟ್ಮೆಂಟ್ ದ ಟ್ರೈನ್ ಸ್ಟಾರ್ಟೆಡ್ ಅಂತ ಇದೆ. ಸೊ ಆ್ಯಸ್ ಸೂನ್ ಆ್ಯಸ್ ಅನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತಾ ಇದ್ದೇವೆ. ಆ್ಯಸ್ ಸೂನ್ ಆ್ಯಸ್ ವಿ ಗಾಟ್ ಇನ್ ಟು ದ ಕಂಪಾರ್ಟ್ಮೆಂಟ್, ಕಾಮ ಆಗ್ತಾ ಇದ್ದೇವೆ ನೋಡಿ ಫುಲ್ ಪಾಯಿಂಟ್ ಇರೋ ಜಾಗದಲ್ಲಿ. ಸೆಕೆಂಡ್ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೇವೆ. ದ ಟ್ರೈನ್ ಸ್ಟಾರ್ಟೆಡ್. ಇನ್ನು ನೋ ಸೂನರ್ ದ್ಯಾನ್ ಅನ್ನು ಯಾವ ರೀತಿ ಬರೆಯೋದು, ಗಾಟ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ನೋ ಸೂನರ್ ಡಿಡ್ ಅಂತ ತೆಗೆದುಕೊಳ್ತಾ ಇದ್ದೇವೆ ಆರಂಭದಲ್ಲಿ. ನೋ ಸೂನರ್ ಡಿಡ್, ವಿ ಗಾಟ್ ಇರೋದನ್ನು ಗೆಟ್ V1 ಫಾರ್ಮಲ್ಲಿ ಬರಿತಾ ಇದ್ದೇವೆ. ಗೆಟ್ ಇನ್ ಟು ದ ಕಂಪಾರ್ಟ್ಮೆಂಟ್ ಫಸ್ಟ್ ಸೆಂಟೆನ್ಸ್ ಆದಮೇಲೆ ದ್ಯಾನ್ ಅನ್ನು ಬರಿತಾ ಇದ್ದೇವೆ. ದ್ಯಾನ್ ದ ಟ್ರೈನ್ ಸ್ಟಾರ್ಟೆಡ್. ಇಷ್ಟು ಬರೆದ್ರೆ ನಮಗೆ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ.
ಸೊ ಈ ವಿಡಿಯೋ ನಿಮಗೆ ಈ ಒಂದು ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಕೊನೆಗೆ 10th ಕ್ವೆಶನ್ ಏನಿದೆನೋ, ಹೀ ರಿಸೀವ್ಡ್ ದ ನ್ಯೂಸ್, ಹೀ ಲೆಫ್ಟ್ ದ ಪ್ಲೇಸ್ ಅಂತಕ್ಕಂಥದ್ದು. ನೀವೇ ಇದಕ್ಕೆ ಓನಾಗಿ ಸೆಂಟೆನ್ಸನ್ನು ಮಾಡಿ ಆನ್ಸರ್ಸ್ಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಎಲ್ರಿಗೂ ಕೂಡ ಶುಭವಾಗಲಿ, ಎಕ್ಸಾಮಲ್ಲಿ ಒಳ್ಳೆ ಅಂಕ ಸಿಗಲಿ. ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕ್ವೆಶನ್ ಮಾಡ್ಬೋದು. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.